ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಬಿಂದು ಬ್ಲಾಗ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ಇವತ್ತು ನಾನು ಈ ವಿಡಿಯೋದಲ್ಲಿ ಅಂದರೆ ಬಾಣಂತಿ ತಣ್ಣೀರು ಮುಟ್ಟಬೇಕಾದ್ರೆ ಏನೇನೆಲ್ಲ ಕ್ರಮ ಇರುತ್ತೆ, ನಮ್ಮ ಕಡೆ ಏನೇನೆಲ್ಲ ಕ್ರಮ ಅನುಸರಿಸ್ತೀವಿ ಅಂತ ನಾನು ನಿಮ್ಮೊಂದಿಗೆ ಶೇರ್ ಮಾಡ್ಕೊತಿದ್ದೀನಿ. ಪೂರ್ತಿ ನೋಡಿ, ಸ್ಕಿಪ್ ಮಾಡಬೇಡಿ. ಎಲ್ಲಿ ನಾನು ಹೇಗೆ ಅಮ್ಮ ಹೇಗೆ ಹೇಳ್ಕೊಟ್ರು ನಾನು ಹಾಗಾಗಿ ಮಾಡಿದ್ದೀನಿ. ಇನ್ನು ಮುಂದೆ ನಾನು ತಣ್ಣೀರು ಮುಟ್ಬೋದು. ಅದು ದಾರ ಕಟ್ಕೊತಾರೆ, ಅರ್ಶಿನ ಬಟ್ಟೆ ಮಾಡಿ ಅದಕ್ಕೆ ಅಕ್ಷತೆ ಹಾಕಿ ದಾರ ಕಟ್ಟಿ ಎಲೆ, ಅಡಿಕೆ, ಬಾಳೆಹಣ್ಣು, ಅರಿಶಿನ, ಕುಂಕುಮ, ಸ್ವಲ್ಪ ಹೂವು ಮತ್ತು ಕಡ್ಡಿ, ಕರ್ಪೂರ ಇಷ್ಟು ತಗೋಬೇಕು. ಅಂದರೆ ನಾನು ಇವಾಗ ಪೂಜೆ ಮಾಡ್ತಿರೋದು ನಮ್ಮ ಪಾಪುಗೆ 4 ತಿಂಗಳು ತುಂಬಿ 5 ತಿಂಗಳಿಗೆ ನಾನು ಪೂಜೆ ಮಾಡ್ತಿದ್ದೀನಿ. ಅಂದರೆ ನಿಮ್ಮ ಮನೆಗಳಲ್ಲಿ ಯಾವಾಗ ತಣ್ಣೀರು ಮುಟ್ಟಕ್ಕೆ ಹೇಳ್ತಾರೋ ಆವಾಗ ಈ ಪೂಜೆನೇ ಮಾಡಿ ಆಮೇಲೆ ತಣ್ಣೀರು ಮುಟ್ಟಬೇಕಾಗುತ್ತೆ. ಮೊದಲು ಸ್ನಾನ ಮಾಡಿ ಆಮೇಲೆ ಮನೆ ದೇವರಿಗೆ ದೀಪ ಹಚ್ಚಿ ಆಮೇಲೆ ಗಂಗೆ ಪೂಜೆ ಮಾಡಬೇಕು. ಅಂದರೆ ನಾನು ರಾಹುಕಾಲ ನೋಡಿ ಮಾಡ್ತಿದ್ದೀನಿ. ನಿಮ್ಮ ಮನೆಗಳಲ್ಲಿ ಯಾವ ಟೈಮ್ಗೆ ಹೇಳ್ತಾರೋ ಆ ಟೈಮಿಗೆ ಮಾಡಿ. ಫ್ರೆಂಡ್ಸ್, ನಾನು 1 ಗಂಟೆಯಿಂದ 4:15ವರೆಗೂ ರಾಹುಕಾಲ ಇತ್ತು. ನಾನು ರಾಹುಕಾಲ ಮುಗಿಸ್ಕೊಂಡ್ಮೇಲೆ ಪೂಜೆ ಮಾಡ್ತಿರೋದು. ಇಷ್ಟು ಇದಕ್ಕೆ ಬೇಕಾಗಿರೋ ಅಂಥ ಸಾಮಗ್ರಿ. ನಿಮ್ಮ ಮನೆಗಳಲ್ಲಿ 9 ತಿಂಗಳು ಮುಟ್ತಾರೆ, ಒಬ್ಬೊಬ್ಬರು 1 ವರ್ಷಕ್ಕೆ ಮುಟ್ತಾರೆ. ನಾನು ನನ್ನ ಮೊದಲನೇ ಮಗುವಲ್ಲಿ ನಾನು 9 ತಿಂಗಳು ತುಂಬಿ 10 ತಿಂಗಳಿಗೆ ನಾನು ಗಂಗೆ ಪೂಜೆ ಮಾಡಿದ್ದು. ಇದು 2ನೇದಕ್ಕೆ 4 ತುಂಬಿ 5 ತಿಂಗಳಿಗೆ ಗಂಗೆ ಪೂಜೆ ಮಾಡ್ತಿದ್ದೀನಿ. ಈಗ ಫಸ್ಟು ಒಂದು ಕೊಳಗೆ ಅದಕ್ಕೆ ತಣ್ಣೀರಿಂದ ನೀರು ಚುಮ್ಮಿಸಿ ಅದಕ್ಕೆ ಅರಿಶಿನ, ಕುಂಕುಮ ಇಟ್ಟು ಆಮೇಲೆ ನಾವೇನು ಅಕ್ಷತೆ ಹಾಕಿ ಒಂಗೆಣ್ಣೆ ದಾರ ಅಂತಾರೆ ಅದನ್ನು ಮಾಡ್ಕೊಂಡಿರ್ತೀವಲ್ಲ ಅದನ್ನು 3 ಗಂಟೆ ಹಾಕಿ ಕೊಳಗೆ ಕಟ್ಕೋಬೇಕಾಗುತ್ತೆ. ಫ್ರೆಂಡ್ಸ್, ಯಾಕೆ ಮಾಡ್ತೀವಿ ಇದನ್ನು ಅಂದರೆ ನಮಗೆ ಮತ್ತು ಪಾಪುಗೆ ಯಾವುದೇ ರೀತಿ ನೀರಿಂದ ಪ್ರಾಬ್ಲಮ್ ಆಗಬಾರ್ದು, ಅಂದರೆ ಶೀತ ನೆಗಡಿ ಆಗಬಾರ್ದು ಅಂತ ನಾವು ಗಂಗೆನ ಮನಸ್ಸಲ್ಲಿ ನೆನೆಸ್ಕೊಂಡು ಪೂಜೆ ಮಾಡಬೇಕು. ಬಾಣಂತಿಗೆ ಆಗಲಿ ಪಾಪುಗೆ ಆಗಲಿ ಏನು ನೀರಿಂದ ಶೀತ ಅವೆಲ್ಲ ಆಗಬಾರ್ದು ಅಂತ ಮಾಡ್ತೀವಿ ಅಷ್ಟೇ. ಇವಾಗ ಕಡ್ಡಿ ಹಚ್ಚಿ ಕರ್ಪೂರ ಹಚ್ಚಿ ಮನಸ್ಸಲ್ಲಿ ಬೇಡಿಕೊಂಡು ಕೈ ಮುಗಿದು ಆ ಕೊಳದಿಂದ 3 ತೊಟ್ಟು ಬಾಯಿಗೆ ತಣ್ಣೀರು ಕುಡಿಬೇಕಾಗುತ್ತೆ. ಅಂದರೆ ಇದೇ ಫಸ್ಟು ತಣ್ಣೀರು ಕುಡಿತಿರೋದು ನಾನು. ಇನ್ನು ಮುಂದೆ ತಣ್ಣೀರು ಮುಟ್ಬೋದು, ಬಟ್ 1 ವರ್ಷದವರೆಗೂ ತಣ್ಣೀರು ಕುಡಿಬೇಡಿ, ಬಿಸಿನೀರೇ ಕುಡೀರಿ ಅಂತ ಹೇಳ್ತೀನಿ. ಪೂಜೆ ಮಾಡಿದ್ದಾಯಿತು. ಯಾಕೋ ಪಾಪುಗೆ ಹುಷಾರಿಲ್ಲ, ಆಲ್ರೆಡಿ ಒಂದು 3-4 ಡೇಸಿಂದ ಅವನಿಗೆ ರತ್ನೀರು ತೆಗ್ದಾಕ್ತಿದ್ದಾರೆ ಅಮ್ಮ. ರತ್ನೀರು ಅಂದರೆ ಏನಿಲ್ಲ, ಒಂದು ತಟ್ಟೆಗೆ ನೀರು, ಅರಿಶಿನ, ಸುಣ್ಣ ಹಾಕಿ ಅದನ್ನು ತಿಳಿ ಮಾಡಿಕೊಂಡು 3 ಸರಿ ಹಾಕಿ ಮತ್ತು 3 ಸರಿ ದಾಟಿಸಿ ಅದನ್ನು ಹಣೆಗಿಟ್ಟು ಆಮೇಲೆ ಈಚೆ ಹಾಕಿ ಕಾಲು ತೊಳ್ಕೊಬರ್ಬೇಕಾಗುತ್ತೆ. ಈ ವಿಡಿಯೋ ಯಾರೆಲ್ಲ ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿರೋರೆ ಜಾಸ್ತಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಿಮ್ಗೆ ಏನು ಅನಿಸುತ್ತೋ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಮುಂದಿನ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ.